ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಭಾರತದ ಕೋಟ್ಯಾಂತರ ರೈತರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಒಂದು ಮಹತ್ವದ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್. ಈ ಯೋಜನೆಯ ಮೊತ್ತ ಏರಿಕೆ ಸಾಧ್ಯತೆ, ಅದರ ಇತಿಹಾಸ ಮತ್ತು ನಿಜಕ್ಕೂ ರೈತರಿಗೆ ಇದರಿಂದಾಗುವ ಅನುಕೂಲ ಅನನುಕೂಲಗಳು ಇವತ್ತು ನಾವು ಆಳವಾಗಿ ವಿಶ್ಲೇಷಿಸೋಣ. ಪಿಎಂ ಕಿಸಾನ್ ಯೋಜನೆಯ ಇತಿಹಾಸ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 2019 ಫೆಬ್ರವರಿ 24ರಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಉದ್ದೇಶ: ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಕೃಷಿ ಖರ್ಚಿನ ಭಾರ ಕಡಿಮೆ ಮಾಡುವುದು, ಸಾಲದ ಅವಲಂಬನೆ ತಗ್ಗಿಸುವುದು. ಯೋಜನೆಯ ಅಡಿ ಪ್ರತಿ ರೈತ ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ, ಅಂದರೆ 2,000 × 3ರಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ. ಈಗಿನ ಸ್ಥಿತಿ: ಮೊತ್ತ ಎಷ್ಟು? ಇಂದಿನವರೆಗೆ ಪಿಎಂ ಕಿಸಾನ್ ಮೊತ್ತ 6,000 ರೂಪಾಯಿ ವಾರ್ಷಿಕವಾಗಿಯೇ ಮುಂದುವರೆದಿದೆ. ಯೋಜನೆ ಆರಂಭವಾದ ಬಳಿಕ ಮೊತ್ತದಲ್ಲಿ ಯಾವುದೇ ಅಧಿಕೃತ ಏರಿಕೆ ಆಗಿಲ್ಲ. ಆದರೆ ರೈತರ ಸಂಘಟನೆಗಳು, ಆರ್ಥಿಕ ತಜ್ಞರು ಮತ್ತು ವಿರೋಧ ಪಕ್ಷಗಳು ಮೊತ್ತ ಹೆಚ್ಚಿಸಬೇಕು ಎಂಬ ಬೇಡಿಕೆಯನ್ನು ನಿರಂತರವಾಗಿ ಮುಂದಿಟ್ಟಿವೆ. ಪಿಎಂ ಕಿಸಾನ್ ಮೊತ್ತ ಏರಿಕೆ ಏಕೆ ಅಗತ್ಯ? ಇಂದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು: ಬೀಜ, ಗೊಬ್ಬರ, ಔಷಧಿಗಳ ಬೆಲೆ ಏರಿಕೆ, ಡೀಸೆಲ್ ಮತ್ತು ವಿದ್ಯುತ್ ದರ ಹೆಚ್ಚ, ಕಾರ್ಮಿಕ ವೆಚ್ಚ ಜಾಸ್ತಿ, ಬೆಳೆ ಸ್ಥಿರವಿಲ್ಲ. ಇಂತಹ ಸಂದರ್ಭದಲ್ಲಿ 6,000 ರೂಪಾಯಿ ವರ್ಷಕ್ಕೆ ಸಾಕೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಹೀಗಾಗಿ ಮೊತ್ತವನ್ನು 10,000 ಅಥವಾ 12,000ಕ್ಕೆ ಏರಿಸಬೇಕು, ಕನಿಷ್ಠ ತಿಂಗಳಿಗೆ 1,000 ರೂಪಾಯಿ ನೆರವು ನೀಡಬೇಕು ಎಂಬ ಸಲಹೆಗಳು ಚರ್ಚೆಯಲ್ಲಿವೆ. ರೈತರಿಗಾಗುವ ಅನುಕೂಲಗಳು ಅಂದರೆ ಪ್ರೋಸ್: ನೇರ ನಗದು ಸಹಾಯ, ಮಧ್ಯವರ್ತಿ ಇಲ್ಲ, ಬಿತ್ತನೆ ಸಮಯದಲ್ಲಿ ಸ್ವಲ್ಪ ಆರ್ಥಿಕ ಧೈರ್ಯ, ಸಣ್ಣ ರೈತರಿಗೆ ತಕ್ಷಣದ ನೆರವು, ಗ್ರಾಮೀಣ ಆರ್ಥಿಕ ಚಕ್ರಕ್ಕೆ ಚೈತನ್ಯ. ಮೊತ್ತ ಏರಿಕೆಯಾದರೆ ಕೃಷಿ ಇನ್ಪುಟ್ ಖರೀದಿಗೆ ಸಹಾಯ, ಸಾಲದ ಅವಲಂಬನೆ ಸ್ವಲ್ಪ ಕಡಿಮೆ, ಕುಟುಂಬ ಖರ್ಚು ನಿರ್ವಹಣೆಗೆ ಅನುಕೂಲ. ಅನನುಕೂಲಗಳು ಅಂದರೆ ಲಿಮಿಟೇಷನ್ಸ್: 6,000 ರೂಪಾಯಿ ಬಹಳ ಕಡಿಮೆ ಮೊತ್ತ, ದೊಡ್ಡ ರೈತ ಸಣ್ಣ ರೈತ ವ್ಯತ್ಯಾಸ ಪರಿಗಣಿಸಿಲ್ಲ, ಕೃಷಿ ಲಾಭಾಂಶ ಸಮಸ್ಯೆಗೆ ಶಾಶ್ವತ ಪರಿಹಾರವಲ್ಲ, ಬೆಳೆ ಗ್ಯಾರಂಟಿ ಇಲ್ಲ, ಭೂಮಿ ಇಲ್ಲದ ಕೃಷಿಕರು ಬಹಳಷ್ಟು ಹೊರಗುಳಿಯುತ್ತಾರೆ. ಹೀಗಾಗಿ ತಜ್ಞರ ಅಭಿಪ್ರಾಯ: ಪಿಎಂ ಕಿಸಾನ್ ಪೂರಕ ಯೋಜನೆ, ಪೂರ್ಣ ಪರಿಹಾರವಲ್ಲ. ತಜ್ಞರ ಸಲಹೆ: ಮುಂದೆ ಏನು? ರೈತರ ಬದುಕು ಸುಧಾರಿಸಬೇಕಾದ್ರೆ ಪಿಎಂ ಕಿಸಾನ್ ಮೊತ್ತ ಹೆಚ್ಚಳ, ಕನಿಷ್ಠ ಬೆಂಬಲ ಬೆಲೆ ಕಾನೂನು, ಬೆಳೆ ವಿಮೆ ಸರಳೀಕರಣ, ಮಾರುಕಟ್ಟೆ ಭದ್ರತೆ, ನೀರಾವರಿ ಮತ್ತು ತಂತ್ರಜ್ಞಾನ ಹೂಡಿಕೆ ಇವೆಲ್ಲವೂ ಒಟ್ಟಿಗೆ ಜಾರಿಯಾದಾಗ ಮಾತ್ರ ರೈತ ನಿಜವಾಗಲೂ ಆತ್ಮನಿರ್ಭರನಾಗಬಹುದು. ಪಿಎಂ ಕಿಸಾನ್ ಯೋಜನೆ ರೈತರಿಗೆ ಒಂದು ನೆರವು, ಆದರೆ ಪೂರ್ಣ ಪರಿಹಾರ ಅಲ್ಲ. ಮೊತ್ತ ಏರಿಕೆಯಾಗಿದ್ರೆ ರೈತರಿಗೆ ಸ್ವಲ್ಪ ಉಸಿರು ಸಿಗುತ್ತದೆ, ಆದರೆ ಕೃಷಿ ಸಂಕಷ್ಟಕ್ಕೆ ಸಮಗ್ರ ನೀತಿಗಳೇ ಪರಿಹಾರ. ನೀವು ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಗಂಭೀರ ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಜಾಗತಿಕ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.